ಹಾಯ್ ಹಲೋ ವೆಲ್ಕಮ್ ಟು AKD ಲೈಟ್. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷತಾ. ಇವತ್ತು ನಾನು ಸಿಂಪಲ್ ಆದಂತಹ ಸೀಸನಲ್ ಮಾವಿನ ಹಣ್ಣಿನ ಸಾಸಿವೆ ರೆಸಿಪಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಮ್ಯಾಂಗ್ಳೂರ್ ಸೈಡೆಲ್ಲ ತುಂಬಾ ಫೇಮಸ್ ಆದಂತಹ ಈ ಮಾವಿನ ಹಣ್ಣಿನ ಸಾಸಿವೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಫುಲ್ ನೋಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ಮಾವಿನ ಹಣ್ಣಿನ ಸಾಸಿವೆ ಮಾಡಲಿಕ್ಕೆ ನಾನಿಲ್ಲಿ ನೋಡಿ 6 ಮಾವಿನ ಹಣ್ಣನ್ನು, ಕಾಡು ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಇನ್ನಿದನ್ನು ಒಂದ್ಸಲ ನೋಡಿ ಈ ರೀತಿ ಹೊರಗಿನ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಏನಾದರೂ ಹುಳವ ಏನಾದರೂ ಇದೆಯಾ ಅಂತ ಚೆನ್ನಾಗಿ ಚೆಕ್ ಮಾಡಿಕೊಳ್ಬೇಕು. ಕೆಲವು ಮಾವಿನ ಹಣ್ಣಲ್ಲೆಲ್ಲ ಹುಳ ಇರ್ತದೆ. ಚೆನ್ನಾಗಿ ನೋಡಿ ಈ ರೀತಿ ಸಿಪ್ಪೆ ತೆಗೆದು ಒಂದು ಪಾತ್ರೆಗೆ ಹಾಕಿಕೊಂಡ್ರೆ ಆಯಿತು. ಇನ್ನು ಈ ಸಿಪ್ಪೆಯನ್ನೆಲ್ಲ ಇನ್ನೊಂದು ಪಾತ್ರೆಗೆ ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಮಾವಿನ ಹಣ್ಣಿನ ರಸವನ್ನೆಲ್ಲ ತೆಗೆದುಕೊಳ್ಬೇಕು. ಈ ಸಿಪ್ಪೆಯಲ್ಲಿರುವಂತಹ ಮಾವಿನ ಹಣ್ಣಿನ ರಸವನ್ನು ನೋಡಿ ಈ ರೀತಿ ಚೆನ್ನಾಗಿ ಮಾವಿನ ಹಣ್ಣಿನ ರಸವನ್ನೆಲ್ಲ ತೆಗೆದು ಈ ರೀತಿ ಹಾಕಿಕೊಂಡ್ರಾಯಿತು. ಪುನಃ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಾವಿನ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೊಳೆದು ಒಳಗಿರುವಂತಹ ಮಾವಿನ ಹಣ್ಣಿನ ರಸ ನೋಡಿ ಚೆನ್ನಾಗಿ ಹಿವುಚಿದ್ರೆ ಮಾವಿನ ಹಣ್ಣಿನ ರಸ ಚೆನ್ನಾಗಿ ಬರ್ತದೆ. ಇನ್ನಿದನ್ನು ಈ ರೀತಿ ತೆಗೆದು ಬಿಸಾಡಿದರೆ ಆಯಿತು. ಮಾವಿನ ಹಣ್ಣಿನ ಸಿಪ್ಪೆ ನಮಗಿನ್ನು ಯೂಸ್ ಇಲ್ಲ. ಇನ್ನು ನಾವು ಮಾವಿನ ಹಣ್ಣಿನ ಸಾಸಿವೆ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಕಪ್ ಆಗುವಷ್ಟು ನೋಡಿ ತುರಿದಂತಹ 1 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ತಾ ಇದ್ದೇನೆ. ಹಾಗೆ 1/4 ಚಮಚ ಆಗುವಷ್ಟು ಹುಡಿಯುಪ್ಪು. ನಿಮಗೆ ಉಪ್ಪು ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬಹುದು. ಇನ್ನಿದಕ್ಕೆ 1 ಚಮಚ ಆಗುವಷ್ಟು ಸಾಸಿವೆ, ಇದು ಹಸಿ ಸಾಸಿವೆ. ಹಸಿ ಸಾಸಿವೆಯನ್ನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿಕೊಳ್ಬೇಕು. ಇನ್ನಿದಕ್ಕೆ 1/4 ಚಮಚ ಆಗುವಷ್ಟು ಅರಶಿನದ ಹುಡಿ. ಅರಶಿನದ ಹುಡಿ ಹಾಕಿದ ಮೇಲೆ 1 ಕೆಂಪು ಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕಿಕೊಂಡಿದ್ದೇನೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಮೆಣಸನ್ನು ಹಾಕಿಕೊಳ್ಬೋದು. ಇದು ಹಸಿ ಮೆಣಸು, ಯಾವುದೇ ಎಣ್ಣೆಯಲ್ಲಿ ಹುರಿದಂತಹ ಮೆಣಸಲ್ಲ. ಇನ್ನಿದಕ್ಕೆ ಸ್ವಲ್ಪ ನೀರು ಹಾಕಿ ಈ ರೀತಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಆದಷ್ಟು ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನಿದನ್ನು ಮಾವಿನ ಹಣ್ಣಿಗೆ ಹಾಕಿ ಸಿಪ್ಪೆ ತೆಗೆದಿಟ್ಟಂತಹ ಮಾವಿನ ಹಣ್ಣನ್ನು ಹಾಕಿಟ್ಟುಕೊಂಡಂತಹ ಪಾತ್ರೆಗೆ ನಾವು ನುಣ್ಣಗೆ ರುಬ್ಬಿಕೊಂಡಂತಹ ಮಿಶ್ರಣವನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸಿ ಜಾರೆಲ್ಲ ತೊಳೆದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಳ್ಳಬಹುದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಆ್ಯಡ್ ಮಾಡಿಕೊಳ್ಳಿ. ನಿಮಗೆ ಸ್ವಲ್ಪ ನೀರು ಇರಲಿ ಅಂತಾದರೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಳ್ಬಹುದು, ಅಥವಾ ಗಟ್ಟಿ ಬೇಕು ಅಂತಾದರೆ ಗಟ್ಟಿಯೇ ಇರಲಿ. ನೀರು ಆ್ಯಡ್ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನಿದಕ್ಕೆ ನಾನಿಲ್ಲಿ 1 ಚಮಚ ಆಗುವಷ್ಟು ಬೆಲ್ಲವನ್ನು ಆ್ಯಡ್ ಮಾಡಿಕೊಳ್ತಾ ಇದ್ದೇನೆ. ನಾನಿಲ್ಲಿ ಜೋನಿ ಬೆಲ್ಲವನ್ನು ಆ್ಯಡ್ ಮಾಡಿಕೊಂಡಿದ್ದೇನೆ. ನೀವು ಬೇಕಿದ್ದರೆ ತುರಿದಂತಹ ಬೆಲ್ಲವನ್ನು ಕೂಡ ಆ್ಯಡ್ ಮಾಡಿಕೊಳ್ಳಬಹುದು. ಮಾವಿನ ಹಣ್ಣೆಲ್ಲ ಹುಳಿ ಇದ್ದರೆ ಸ್ವಲ್ಪ ಸಿಹಿ ಜಾಸ್ತಿ ಆ್ಯಡ್ ಮಾಡಿಕೊಳ್ಳಿ, ಅಥವಾ ಸಿಹಿ ಬೇಡ ಅಂತ ಇರುವವರು ಬೆಲ್ಲವನ್ನು ಆ್ಯಡ್ ಮಾಡಿಕೊಳ್ಳೋದು ಬೇಡ. ಇನ್ನಿದಕ್ಕೆ ತೆಂಗಿನೆಣ್ಣೆ ಮತ್ತು ಸಾಸಿವೆ ಹಾಕಿದ ಒಂದು ಒಗ್ಗರಣೆ ಕೊಟ್ಟರೆ ರುಚಿಕರವಾದಂತಹ ಸೀಸನಲ್ ಮಾವಿನ ಹಣ್ಣಿನ ಸಾಸಿವೆ ರೆಡಿಯಾಗ್ತದೆ. ತುಂಬ ರುಚಿಯಾದಂತಹ ಈ ರೆಸಿಪಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ. ಇಂಗ್ರೀಡಿಯೆಂಟ್ಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಸ್ನೇಹಿತರೆ, ಹಾಗಿದ್ರೆ ಈ ರೆಸಿಪಿಯನ್ನು ಎಲ್ಲರೂ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡ್ತೀರಲ್ಲ, ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಥ್ಯಾಂಕ್ ಯು.